ಒಮ್ಮೆ ಪಶ್ಚಿಮ ಘಟ್ಟದ ಅರಣ್ಯದ ಅಂಚಿನಲ್ಲಿರುವ ಒಂದು ಹಳ್ಳಿಯಲ್ಲಿ ವಿಕ್ರಮ್ ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ಕುತೂಹಲಪರನೂ ಧೈರ್ಯಶಾಲಿಯೂ ಆಗಿದ್ದ. ಹಳ್ಳಿಯ ಹಿರಿಯರು ಹೇಳುತ್ತಿದ್ದ ಒಂದು ಕಥೆ ಅವನ ಮನಸ್ಸನ್ನು ಯಾವಾಗಲೂ ಕಾಡುತ್ತಿತ್ತು. ಅರಣ್ಯದ ಒಳಗೆ ನೀಲಗಿರಿ ಗುಹೆ ಎಂಬ ಒಂದು ರಹಸ್ಯ ಸ್ಥಳವಿದ್ದು ಅಲ್ಲಿ ವಿಚಿತ್ರ ಶಕ್ತಿಯ ಕಲ್ಲು ಅಡಗಿದೆ ಎಂದು. ಒಂದು ದಿನ ವಿಕ್ರಮ್ ಆ ಗುಹೆಯನ್ನು ಹುಡುಕಲು ನಿರ್ಧರಿಸಿದನು. ತನ್ನ ನಾಯಿಯಾದ ಚಿನ್ನುವನ್ನು ಜೊತೆಗೆ ಕರೆದುಕೊಂಡು ಬೆಳಿಗ್ಗೆಲೇ ಕಾಡಿನೊಳಗೆ ಪ್ರವೇಶಿಸಿದನು. ಸೂರ್ಯನ ಕಿರಣಗಳು ಮರಗಳ ಮಧ್ಯೆ ಚೆಲ್ಲಾಡುತ್ತಿದ್ದು ಸುತ್ತಮುತ್ತಲಿನ ವಾತಾವರಣ ಅದ್ಭುತವಾಗಿತ್ತು. ಸ್ವಲ್ಪ ದೂರ ಹೋದ ನಂತರ ಅವರಿಗೆ ಒಂದು ಹಳೆಯ ಸೇತುವೆ ಕಂಡಿತು. ಅದು ಕುಸಿಯುವಂತಿತ್ತು. ಇದು ಅಪಾಯಕರ ಎಂದು ವಿಕ್ರಮ್ ಯೋಚಿಸಿದನು. ಆದರೆ ಹಿಂದಿರುಗಲು ಅವನಿಗೆ ಇಷ್ಟವಿರಲಿಲ್ಲ. ಜಾಗರೂಕತೆಯಿಂದ ಒಂದೊಂದು ಹೆಜ್ಜೆ ಇಡುತ್ತಾ ಅವರು ಸೇತುವೆಯನ್ನು ದಾಟಿದರು. ಮುಂದೆ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಚಿನ್ನು ಭಯದಿಂದ ಭುಂಕಿತು. ಮರಗಳ ಹಿಂದೆ ನೋಡಿದಾಗ ಒಂದು ದೊಡ್ಡ ಗೂಬೆ ಅವರ ಕಡೆ ನೋಡುತ್ತಿತ್ತು. ಆದರೆ ಅದು ದಾಳಿ ಮಾಡಿಲ್ಲ. ಬದಲಿಗೆ ಅದು ಹಾರುತ್ತಾ ಮುಂದೆ ದಾರಿ ತೋರಿಸಿದಂತೆ ಕಂಡಿತು. ಇದು ನಮ್ಗೆ ದಾರಿ ತೋರಿಸುತ್ತಿದೆ ಅನ್ನಿಸುತ್ತಿದೆ ಎಂದು ವಿಕ್ರಮ್ ಹೇಳಿದನು. ಅವರು ಗೂಬೆಯನ್ನು ಹಿಂಬಾಲಿಸಿದರು. ಕೊನೆಗೆ ಅವರು ಒಂದು ದೊಡ್ಡ ಕಲ್ಲಿನ ಬಾಗಿಲು ಇರುವ ಗುಹೆಯ ಮುಂದೆ ಬಂದರು. ಅದೇ ನೀಲಗಿರಿ ಗುಹೆ. ಗುಹೆಯೊಳಗೆ ಹೋಗುತ್ತಿದ್ದಂತೆ ಗಾಳಿ ತಂಪಾಗಿತ್ತು. ಒಳಗೆ ಒಂದು ನೀಲಿ ಬೆಳಕು ಹೊಳೆಯುತ್ತಿತ್ತು. ಮಧ್ಯದಲ್ಲಿ ಒಂದು ಕಲ್ಲು ನೀಲವರ್ಣದಲ್ಲಿ ಮಿನುಗುತ್ತಿದ್ದದು. ವಿಕ್ರಮ್ ಅದನ್ನು ಮುಟ್ಟುತ್ತಿದ್ದಂತೆ ಗುಹೆಯ ಗೋಡೆಗಳು ಕಂಪಿಸತೊಡಗಿದವು. ಹಠಾತ್ ಒಂದು ಧ್ವನಿ ಕೇಳಿಸಿತು. ಈ ಕಲ್ಲು ಶಕ್ತಿ ಕೊಡುತ್ತದೆ, ಆದರೆ ಅದನ್ನು ಬಳಸುವವರು ಜವಾಬ್ದಾರಿಯಾಗಿರಬೇಕು. ವಿಕ್ರಮ್ ಕ್ಷಣಕಾಲ ಯೋಚಿಸಿದನು. ನನಗೆ ಈ ಶಕ್ತಿ ಬೇಕಿಲ್ಲ, ನಮ್ಮ ಹಳ್ಳಿಗೆ ಶಾಂತಿ ಸಾಕು ಎಂದು ಹೇಳಿ ಕಲ್ಲನ್ನು ಅಲ್ಲೇ ಇಟ್ಟನು. ಗುಹೆ ಶಾಂತವಾಯಿತು. ಬೆಳಕು ನಿಧಾನವಾಗಿ ಕಡಿಮೆಯಾಯಿತು. ವಿಕ್ರಮ್ ಮತ್ತು ಚಿನ್ನು ಹೊರಗೆ ಬಂದರು. ಅವರಿಗೆ ತಿಳಿಯಿತು, ನಿಜವಾದ ಸಾಹಸವೆಂದರೆ ಶಕ್ತಿಯನ್ನು ಪಡೆಯುವುದಲ್ಲ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದೇ. ಅವರು ಹಳ್ಳಿಗೆ ಹಿಂದಿರುಗಿದಾಗ ಎಲ್ಲರೂ ಅವರನ್ನು ಹೆಮ್ಮೆಪಟ್ಟರು. ಕಥೆಯ ಸಾರ: ನಿಜವಾದ ಧೈರ್ಯ ಎಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು.